So hello guys, welcome back to my channel. Today I am going to do a video, but before starting the video I am going to tell an important information. From today I am not going to make videos in English. I am making videos from Kannada. So this is my first Kannada video. So let's get started. ಸೊ ಇವಾಗ ನಾನು ನಿಮಗೆ ಒಂದು ವಿಡಿಯೋವನ್ನು ಹೇಳಿಕೊಡುತ್ತೇನೆ. ಕ್ಯೂಬಸ್ ಆಳುವುದನ್ನು ಹೇಗೆ ಎಂದು ಹೇಳಿಕೊಡುತ್ತೇನೆ ನಿಮಗೆ. ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ನಿಮಗೆ ಕ್ರಾಸ್ ಹೇಗೆ ಮಾಡುವುದು ಎಂದು ಹೇಳಿಕೊಟ್ಟಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಲೇಯರ್ ಹೇಗೆ ಸಾಲ್ವ್ ಮಾಡುವುದು ಎಂದು ಹೇಳಿಕೊಟ್ಟಿದ್ದೆ. ನೆಕ್ಸ್ಟ್ ನಾನು ಮಿಡಲ್ ಲೇಯರನ್ನು ಸಾಲ್ವ್ ಮಾಡೋದು ಹೇಗೆ ಎಂದು ಹೇಳಿಕೊಟ್ಟಿದ್ದೆ. ಆದರೆ ಈ ವಿಡಿಯೋ ನಿಮಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇದನ್ನು ಸ್ಟೆಪ್ಪನ್ನು ನೀವೇನಾದರೂ ಮಿಸ್ ಮಾಡಿದರೆ ನಿಮ್ಮ ಕ್ಯೂಬ್ ಎಂದಿಗೂ ಸಾಲ್ವ್ ಆಗೋದಿಲ್ಲ ಎಂದು ನನ್ನ ಮಾತು. ಸೊ ಇಂದಿನ ವಿಡಿಯೋದಲ್ಲಿ ನಾನು ಏನನ್ನು ಹೇಳಿಕೊಡುತ್ತಿದ್ದೇನೆ ಅಂದರೆ ಇದನ್ನು ಮೂರು ಪಾರ್ಟ್ ಹೀಗೆ ಬರುತ್ತದೆ. ಇದನ್ನು ನೀಟಾಗಿ ನೀವು ಎಲ್ಲ ಕಲರನ್ನು ಎಲ್ಲ ಕಡೆ ತಂದು ನಿಮಗೆ ಈ ಲೇಯರನ್ನು ಹೇಗೆ ಕಂಪ್ಲೀಟ್ ಮಾಡುವುದು ಎಂದು ಹೇಳಿಕೊಡುತ್ತೇನೆ. ಸೊ ಇವಾಗ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಥಿಂಗನ್ನು ತೋರಿಸಲು ಇಷ್ಟಪಡುತ್ತೇನೆ. ಯಾವುದನ್ನು ನೀವು ಪೂರೈಕೆ ಮಾಡಲೇಬೇಕು. ನೀವೇ ನೋಡಿ ಗಾಯ್ಸ್ ಏನಂತ ಇದೆ ಅಂತ. ಕ್ಯೂಬರ್ಸ್ ಕ್ಯೂಬಿಂಗ್ ಬರೀ 17 ಸಬ್ಸ್ಕ್ರೈಬರ್ಸ್ಗಳು, ವ್ಯೂಸ್ಗಳಂತೂ ಜಾಸ್ತಿ ಇದೆ. ಆದರೆ ನೀವೇನು ಗಾಯ್ಸ್ ಸಬ್ಸ್ಕ್ರೈಬೇ ಮಾಡುವುದಿಲ್ಲ. ನಿಮ್ಮೆಲ್ಲರಲ್ಲಿ ನಾನು ಮನವಿ ಏನು ಮಾಡುವುದು ಅಂದರೆ ಎಲ್ಲರೂ ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿ. ಯಾಕಂದರೆ ನಾನು ನಿಮಗೆ ಎಷ್ಟೊಂದು ವೀಡಿಯೋಗಳನ್ನು ಮಾಡಿಕೊಡುತ್ತೇನೆ. ಇದರಿಂದ ನಿಮಗೆ ವೀಡಿಯೋಗಳನ್ನು ಹೇಗೆ ಅಂದರೆ ಕ್ಯೂಬನ್ನು ಹೇಗೆ ಸಾಲ್ವ್ ಮಾಡುವುದು ಎಂದು ಎಲ್ಲ ಹೇಳಿಕೊಟ್ಟಿದ್ದೇನೆ. ನೀವು ನೋಡಬಹುದು ವ್ಯೂಸ್ ನಂದು. ವೇಟ್, ಓಕೆ, ಇಲ್ಲಿ ಅಪ್ಲೈ ಕೊಡುತ್ತೇನೆ. ನೋಡಿ ಗೈಸ್, ಮೋಸ್ಟ್ ವ್ಯೂಸ್ ಅಂದರೆ ಹೌ ಟು ಸಾಲ್ವ್ ರೂಬಿಕ್ಸ್ ಕ್ಯೂಬ್ ಪಾರ್ಟ್ 3 ಅಷ್ಟೇ. ಅದು ಬಿಟ್ಟರೆ ನಿಮಗೆ ಯಾವುದೂ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ನಾನು ಮಾಡುತ್ತಿರೋದು ಇದೇನೆ. ನೀವು ನೋಡಿ 29 ವ್ಯೂಸ್ ಇದ್ರೂ ಒಬ್ಬರೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ. ಓಕೆ, ಅದನ್ನು ಬಿಟ್ಟು ನನ್ನ ವೀಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ. ಸೊ ಇಲ್ಲಿ ಇವಾಗ ನಿಮಗೆ ಈ ಸ್ಟೆಪ್ಪನ್ನು ಹೇಳಿಕೊಡುತ್ತೇನೆ. ಇವಾಗ ನಾವು ಇದನ್ನು ಇವೆರಡು ಅಂದರೆ ಈ ಲೇಯರನ್ನು ನಾವು ಮೇಲ್ಗಡೆ ತಗೋಬೇಕು. 2 ಲೇಯರನ್ನು ಮೇಲ್ಗಡೆ ತೆಗೆದುಕೊಂಡು ನೆಕ್ಸ್ಟ್ ಮೂವನ್ನು ನಾವು ಇದನ್ನು ಇಲ್ಲಿಗೆ ತಿರುಗಿಸಬೇಕು. ಆಮೇಲೆ ಇದನ್ನು ವಾಪಸ್ ಇಲ್ಲಿಗೆ ತಗೊಬಂದು ಮೂವ್ ಮಾಡಿಬಿಟ್ಟು 1 ನಿಮಿಷ. ಸಾರಿ, ಇವೆರಡನ್ನು ಮೂವ್ ಮಾಡಬಾರದು, ಇದೊಂದನ್ನು ಮಾತ್ರ ಮೂವ್ ಮಾಡಬೇಕು. ಅದಾದಮೇಲೆ ವಾಪಸ್ ಈ ಪೀಸನ್ನು ಇಲ್ಲಿ ತಗೊಬರಬೇಕು. ಅದಾದಮೇಲೆ ಇವೆರಡು ಪೀಸನ್ನು ಕೆಳಗಡೆ ತಿರುಗಿಸಿ ಇದನ್ನು ತಿರುಗಿ ಮೇಲ್ಗಡೆ ಎತ್ತಿ ಇದನ್ನು ಈ ಕಡೆ ಮೂವ್ ಮಾಡಿಬಿಟ್ಟು ಮಾಮೂಲಿ ಇದನ್ನು ಜಾಯಿನ್ ಮಾಡಿ. ಸೊ ಇವಾಗ ನೀವು ಏನಾಗಿತ್ತು, ಆವಾಗಲೇ ಇದು ಮಾತ್ರ ಲಭ್ಯವಿತ್ತು, ಇವೆರಡು ಲಭ್ಯವಿರಲಿಲ್ಲ. ಸೊ ಇವಾಗ ಇದು ಬಂದ್ಬಿಟ್ಟು ನೀವು ನೋಡಬಹುದು ಟಿ ಅಂತ ಬಂದಿದೆ. ಟೀಯಲ್ಲೂ ನೀವು ಸೇಮ್ ಫಾರ್ಮುಲಾ ಹಾಕಬೇಕು, ಬಟ್ ಇದರಿಂದ ಅಲ್ಲ, ಈ ಸೈಡ್ ಅಥವಾ ಈ ಸೈಡಿಂದ ನೀವು ಫಾರ್ಮುಲಾವನ್ನು ಹಾಕಬೇಕು. ಸೊ ಸೇಮ್ ಫಾರ್ಮುಲಾ ಅಂದರೆ ಸೇಮ್ ಫಾರ್ಮುಲಾ ಅಲ್ಲ, ನಾನು ನಿಮಗೆ ಫಾರ್ಮುಲಾ ಟೈಪ್ ವಿಡಿಯೋವನ್ನು ಮಾಡುತ್ತಿಲ್ಲ. ನಾನು ನಿಮಗೆ ನೆನಪಿರುವ ಟೈಪಲ್ಲಿ ವಿಡಿಯೋ ಮಾಡುತ್ತಿದ್ದೇನೆ. ಅಂದರೆ ನನ್ನ ಕನ್ವೀನಿಯನ್ಸ್ಗಾಗಿ ನಾನು ಹಂಗೆ ಹೇಳಿದೆ ಅಷ್ಟೇ, ಏನಿಲ್ಲ. ನೀವು ಸೇಮ್ ಲಾಸ್ಟ್ ಏನು ಮಾಡಿದನೋ ಸೇಮ್ ಮೂವ್ಸ್ ಮಾಡಿಕೊಂಡರೆ ನಿಮಗೆ ನೆಕ್ಸ್ಟ್ ಹೀಗೆ ಸಿಗುತ್ತದೆ, ಪಿ ಸಿಗುತ್ತದೆ. ಇದಾದಮೇಲೆ ನೀವು ಸೇಮ್ ಫಾರ್ಮುಲಾ ಬಟ್ ಈ ಕಡೆ ಹಾಕಬೇಕು. ನೋಡಿಕೊಳ್ಳಿ, ಪಿ ಕಡೆ ಇಲ್ಲಿ ಪಿ ಎಂಡಲ್ಲಿ ಸೇಮ್ ಫಾರ್ಮುಲಾ ಹಾಕಾದ ಮೇಲೆ ನಿಮಗೆ ಇಲ್ಲಿ ಫಿಶ್ ಸಿಗುತ್ತದೆ. ಫಿಶ್ ನೋಡಿ, ಇಲ್ಲಿ ಫಿಶ್ ಅಂದರೆ ಫಿಶ್ ಅಂದರೆ ಹೀಗೆ ಬರುತ್ತೆ. ಇಲ್ಲಿ ಒಂದು ಹಿಂಗೆ ಬರುತ್ತೆ. ಫಿಶ್ ಅಂದರೆ ಈ ಥರ ಕಾರ್ನರ್ ಪೀಸಲ್ಲಿ ಹಿಂಗೆ ಬರುತ್ತೆ. ಅದಾದ್ಮೇಲೆ ಈ ಪೀಸಲ್ಲಿ ಇರುತ್ತೆ, ನಾನಿಲ್ಲಿ ಹೈಡ್ ಮಾಡಬೇಕಾಯಿತು. ಸೊ ಇವಾಗ ನಿಮಗೆ ಇಲ್ಲಿ ಬಂದಿತ್ತು. ಆದರೆ ನಿಮಗೆ ಇದರಲ್ಲಿ ಎಷ್ಟೊಂದು ಟೈಪ್ಗಳಾಗಿ ಸಿಗುತ್ತದೆ. ನೀವು ಇಲ್ಲಿ 2 ಹೆಡ್ಲೈಟ್ಸನ್ನು ನೋಡಬಹುದು. ಇದನ್ನು ಹೆಡ್ಲೈಟ್ಸ್ ಅಂತ ಕರೆಯುತ್ತೇವೆ. ಹೆಡ್ಲೈಟ್ಸನ್ನು ನೋಡಬಹುದು. ಇದನ್ನು ನೀವು ನಿಮ್ಮ ಕಡೆಗೆ ತಿರುಗಿಸಿಕೊಂಡು ಈ ಲೇಯರನ್ನು ಮೇಲ್ಗಡೆ ಎತ್ತಿ
ಇದನ್ನು ಆ ಕಡೆ ತಿರುಗಿಸಿ ಇದನ್ನು ವಾಪಸ್ ಕೆಳಗಡೆ ಬಂದು ತನ್ನಿ, ಇದನ್ನು ಮೇಲ್ಗಡೆ ಎತ್ಕೊಳ್ಳಿ. ಅದಾದಮೇಲೆ ಸಾರಿ 1 ನಿಮಿಷ. ನನಗೆ SP ವಾಪಸ್ ಬಂದಿತ್ತು. ಇದನ್ನು ಸೇಮ್ ಫಾರ್ಮುಲಾ ಹಾಕ್ಕೊಂಡು ಸಾರಿ ಗೈಸ್ ಸರಿ ಕ್ಯೂಬ್ ಸರ್ ಮಾಡಲು ಹೋಗಿ ಏನಾಗಿತ್ತು. ಓಕೆ, ಅದು P ನೆಕ್ಸ್ಟ್ ಟೈಮ್ ಬಂದಮೇಲೆ ಹೇಳ್ಕೊಡ್ತೇನೆ, ಅದನ್ನು ನೀವು ನೆನಪು ಆಮೇಲೆ ಮಾಡ್ಕೊಳ್ಳಿ. ಇವಾಗ ನಿಮಗೆ P ಜೊತೆಗೆ ಇಲ್ಲಿ ಒಂದು ಪೀಸ್ ಮತ್ತು ಇಲ್ಲಿ ಒಂದು ಪೀಸ್ ಸಿಕ್ಕರೆ ಸೇಮ್ ಫಾರ್ಮುಲಾ ಅಂದರೆ Pಗೆ ಏನಂತ ಹೇಳಿಕೊಟ್ಟಿದ್ದೆ ನಾನು. ಸೇಮ್ ಫಾರ್ಮುಲಾ ನೀವು ಒಂದು ಸಲ ಹಾಕಿದರೆ ನಿಮ್ಮ ಎಲ್ಲೋ ಲೇಯರ್ ಸಾಲ್ವ್ ಆಗುತ್ತದೆ. ಹೆಂಗೆ ಅಲ್ವಾ? ಇವಾಗ ನೆಕ್ಸ್ಟು ಇವಾಗ ನಾನು ನಿಮಗೆ ರ್ಯಾಂಡಮಾಗಿ ಸುಮ್ಮನೆ ಸಾಲ್ವ್ ಮಿಕ್ಸ್ ಮಾಡುತ್ತಾನೆ, ಯಾವ್ದು ಬರುತ್ತೆ ನೋಡೋಣ. ಓಕೆ ಹೆಚ್ಚು ಬಂದಿತ್ತು, ಹೆಚ್ಚು. ಓಕೆ, ನೀವು ನೋಡ್ಬೋದು, ಇದು ಹೆಚ್ಚೇ, ಇದು ಬೇರೆ ಡಿಜಿಟಲ್ ಇದು. ನೀವು ಇದನ್ನು ಹಿಂಗೆ ಮಾಡಿದರೆ T ಕಾಣಿಸುತ್ತೆ, ಅಂದರೆ Tಗೆ ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ. T ಮಾಡಾದ್ಮೇಲೆ P ಇಂದ ಕಂಟಿನ್ಯೂ ಮಾಡಬೇಕು. P ನಾನು ಕಂಟಿನ್ಯೂ ಮಾಡಿಕೊಡ್ತೀನಿ. ಸೊ ಇವಾಗ ನೀವು ಇದು ಹೆಚ್ಚು ನೋಡಬೇಕಾಗಿರೋದು ಸೇಮ್ ಫಾರ್ಮುಲಾ ಏನು ಹೇಳ್ಕೊಟ್ಟಿದ್ನೋ ಅದೇ ಫಾರ್ಮುಲಾಕ್ಕಾದ್ಮೇಲೆ ನಿಮಗೆ ಸೇಮ್ ಅದೇ ಇಂಟರ್ಫೇಸ್ ಏನೋ ತಿಳ್ಕೊಟ್ಟಿದ್ದೆ ನಾನು, ಆ ಥರ ಲೇಯರ್ ಒಂದು ಸಲ ಮೂವ್ ಮಾಡಿದ್ರೆ ಆಗುತ್ತೆ ಅಂತ. ಸೇಮ್ ಅದನ್ನೇ ನೀವು ಇನ್ನೊಂದು ಸಲ ಹಾಕಿದರೆ ನಿಮಗೆ ಸಿಗುತ್ತೆ. ಓಕೆ, ಹಿಂಗೆ ಮ್ಯಾಜಿಕ್. ಓಕೆ, ಇವಾಗ ಫಿಶ್ ಬಂದಿದೆ. ಇವಾಗ ಫಿಶಲ್ಲಿ ಹೇಳ್ಕೊಡ್ತೇನೆ. ಏನಿಲ್ಲ, ಫಿಶಲ್ಲಿ ಮಾಮೂಲಿ ಇದನ್ನು ಮೇಲ್ಗಡೆ ಎತ್ತಿ, ಇದನ್ನು ಈ ಕಡೆ ತಿರ್ಗಿಸ್ಕೊಳ್ಳಿ, ಇದನ್ನು ಕೆಳಗಡೆ ತನ್ನಿ, ಇದನ್ನು ಈ ಕಡೆ ತನ್ನಿ, ಇದನ್ನು ಈ ಕಡೆ ತಿರುಗಿಸ್ಕೊಳ್ಳಿ. ಸಾರಿ, ನನಗೆ 1 ನಿಮಿಷ. ಓಕೆ, ಫಿಶನ್ನು ನಾನು ಆಮೇಲೆ ಹೇಳ್ಕೊಡ್ತೇನೆ. ಇವಾಗ ನಿಮಗೆ 2 ಹೈಲೈಟ್ಸ್ ಇರೋದನ್ನು ಹೇಳ್ಕೊಡ್ತಿದ್ದೆಲ್ಲ, ಇದನ್ನು ಓಕೆ, ಫಿಶ್ ಬಂದಿರುವಾಗ ಬೇಕಾದರೆ ನಿಮಗೆ ಇದು ಎಲ್ಲೋ ಪೀಸ್ ಏನಾದರೂ ಈ ಕಡೆ ಇದ್ದರೆ ನೀವು ಒಂದು ಫಾರ್ಮುಲಾ, ಈ ಪೀಸ್ ಏನಾದರೂ ಈ ಕಡೆ ಇದ್ದರೆ ಇದನ್ನು ನೀವು ಇಲ್ಲಿ ತರಬೇಕಂತ ಇನ್ನೊಂದು ಫಾರ್ಮುಲಾ. ಇದನ್ನು ನೀವು ಮೇಲ್ಗಡೆ ಎತ್ಕೊಂಡು ಹಿಂಗೆ ಮಾಡ್ಕೊಂಡು ಓಕೆ ಗೈಸ್, ಏನಿಲ್ಲ, ಅದೇ ಇದನ್ನು ನಾನು ನಿಮಗೆ ಏನಿಲ್ಲ, ಇದನ್ನು ಮೇಲ್ಗಡೆ ಎತ್ತಿಕೊಳ್ಳಿ, ಇದನ್ನು ಸೈಡ್ಗೆ ತಿರುಗಿಸಿ, ಈ ಕೆಳಗಡೆ ಮಾಡಿ ಒಂದು ಸಲ ತಿರುಗಿಸಿ ಮೇಲ್ಗಡೆ ಎತ್ತಿಕೊಳ್ಳಿ, ತಿರ್ಗ ಬರುತ್ತೆ. ಆಮೇಲೆ ಸಾಲ್ವ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಇದು ಫಿಶ್ಶಿಂದ ಸಾಲ್ವ್ ಮಾಡಾಯಿತು. ಆದರೆ ಫಿಶ್ಶಿಂದ ನಾನು ಈ ಕಡೆ ಇರಬೇಕಾದ್ರೆ ಒಂದು ಫಾರ್ಮುಲಾ ಹಾಕ್ತದೆ, ನಿಮಗೆ ಗೊತ್ತಾಗಲಿಲ್ಲ. ಅದು ಏನಿಲ್ಲ, ಇವಾಗ ನಾನು ಏನು ಫಾರ್ಮುಲಾ ಹಾಕಿದ್ದೆ ಸೇಮ್ ಫಾರ್ಮುಲಾ ಹಾಕಬೇಕು ಅಷ್ಟೇ. ಓಕೆ, ಇವಾಗ ಪ್ಲಸ್ ಬಂತು, ಪ್ಲಸ್ ಮಾರ್ಕ್ ನೀವು ನೋಡ್ಬೋದು. ಪ್ಲಸ್ ಅಲ್ವ 8 ಯಾವುದಾದ್ರೂ ಮಾಡ್ಕೋಬೋದು. ನನ್ನ ಈ ಕನ್ವೀನಿಯನ್ಸಾಗಿ ಪ್ಲಸ್ ಇದೆ. ಸೊ ಇವಾಗ ಪ್ಲಸ್ ಆದಮೇಲೆ ಇಲ್ಲಿ ಒಂದು ಹೆಡ್ಲೈಟ್ಸು, ಇಲ್ಲಿ ಒಂದು ಹೆಡ್ಲೈಟ್ಸ್ ಕಾಣುತ್ತದಲ್ಲ ನಿಮಗೆ. ಇದನ್ನು ನೀವು ಸೇಮ್ ಫಾರ್ಮುಲಾ ಹಾಕಿ, ಯಾವುದಕ್ಕೆ ಫಿಶ್ಗೆ ಯಾವ್ದು ಹೇಳ್ಕೊಟ್ಟಿದ್ನಲ್ಲ ಇದನ್ನು ನೀವು ಮಾಡಿದ್ಮೇಲೆ ಇಲ್ಲಿ ಹಾಫ್ ಫಿಶ್ ಅಂತ ಬರುತ್ತೆ. ಇದು ಹಾಫ್ ಫಿಶ್ ಅಂದರೆ ನಿಮಗೆ ಇಲ್ಲಿಂದ ಹಿಂಗೆ ನೋಡಿದರೆ ಒಂದು ಫಿಶ್, ಇಲ್ಲಿಂದ ಹಿಂಗೆ ನೋಡಿದರೆ ಒಂದು ಫಿಶ್. ಇದನ್ನು ಡಬಲ್ ಫಿಶ್ ಅಂತ ಕರಿತೀವಿ. ಹಾಫ್ ಫಿಶ್ ಬೇರೆ ಇದೆ,
ಇದಕ್ಕೂ ಸೇಮ್ ಫಾರ್ಮುಲಾ ಹಾಕಿದರೆ ನಿಮಗೆ ಈ ಥರ ಸಿಗುತ್ತೆ. ಇದಕ್ಕೂ ಸೇಮ್ ಫಾರ್ಮುಲಾ ಹಾಕಬೇಕು. ಆಮೇಲೆ ನಮಗೆ ಈ ಕಡೆ ಇರುವ ಫಿಶ್ ಸಿಗುತ್ತೆ. ಆಮೇಲೆ ತಿರ್ಗಾ ಸೇಮ್ ಫಾರ್ಮುಲಾ 2 ಸಲ ಹಾಕಬೇಕು, ಸಿಗುತ್ತೆ. ಸೊ ಇದಾಗಿತ್ತು OLLದ ಫಸ್ಟ್ ಪಾರ್ಟ್. ನಿಮಗೆ OLLನ 2ನೇ ಪಾರ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ಅಲ್ಲಿವರೆಗೂ ಥ್ಯಾಂಕ್ಸ್.